ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರಿಂದ ಮೊಬೈಲ್ ಮೂಲಕ ಸ್ವಯಂ ಗಣತಿ ದಾಖಲಾತಿ. ಬೆಂಗಳೂರು ಏಪ್ರಿಲ್ 1 ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಜನಗಣತಿ 2027ರ ಅಂಗವಾಗಿ ಸ್ವಯಂ ಗಣತಿ ವ್ಯವಸ್ಥೆ ಪರಿಚಯಿಸಿದ್ದು, ಇಂದು ಬುಧವಾರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ತಮ್ಮ ಮೊಬೈಲ್ ಮೂಲಕ ಸ್ವಯಂ ಗಣತಿ ದಾಖಲಾತಿ ಪೂರ್ಣಗೊಳಿಸಿದರು. 2026ರ ಏಪ್ರಿಲ್ 1ರಿಂದ 15ರವರೆಗೆ ಎಲ್ಲ ನಾಗರಿಕರು ಅಧಿಕೃತ ಪೋರ್ಟಲ್ se.census.gov.in ಮೂಲಕ ತಮ್ಮ ಮಾಹಿತಿಯನ್ನು ಆನ್ಲೈನ್ನಲ್ಲಿ ದಾಖಲಿಸಿಕೊಳ್ಳಬೇಕೆಂದು ಅವರು ತಿಳಿಸಿದರು. ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸರ್ಕಾರ ಜನಗಣತಿ 2027 ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ಸರ್ಕಾರ ಸ್ವಯಂ ಗಣತಿ ವ್ಯವಸ್ಥೆಯನ್ನು ಪರಿಚಯಿಸಿದೆ. ಈ ಪ್ರಕ್ರಿಯೆ ಸರಳ ಮತ್ತು ಸುರಕ್ಷಿತವಾಗಿದೆ ಎಂದರು. ಮೊಬೈಲ್ ಸಂಖ್ಯೆ ಮತ್ತು ಒಟಿಪಿ ಮೂಲಕ ಸುಲಭವಾಗಿ 5 ರಿಂದ 10 ನಿಮಿಷಗಳಲ್ಲಿ ಸ್ವಯಂ ಗಣತಿ ಪೂರ್ಣಗೊಳಿಸಬಹುದಾಗಿದೆ ಎಂದು ತಮ್ಮ ಅನುಭವ ಹಂಚಿಕೊಳ್ಳುತ್ತಾ, ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನಿಮ್ಮ ಅರ್ಜಿಯ ಸಂಖ್ಯೆ ದೊರೆಯುವುದು. ಈ ಸಂಖ್ಯೆಯನ್ನು ಏಪ್ರಿಲ್ 16ರಿಂದ ಮೇ 15ರವರೆಗೆ ಮನೆ ಮನೆಗೆ ಭೇಟಿ ನೀಡುವ ಗಣತಿದಾರರಿಗೆ ನೀಡುವಲ್ಲಿ ಗಣತಿದಾರರು ಸ್ವಲ್ಪ ಸಮಯದಲ್ಲಿ ಗಣತಿ ಪೂರ್ಣಗೊಳಿಸಲು ಹಾಗೂ ಯಾವುದಾದರೂ ತಿದ್ದುಪಡಿ ಇದ್ದಲ್ಲಿ ಮಾಡಿಕೊಳ್ಳಬಹುದಾಗಿದೆ ಎಂದ ಅವರು, ಒಂದು ವೇಳೆ ಮೊಬೈಲ್ ಅಥವಾ ಕಂಪ್ಯೂಟರ್ ಇಲ್ಲದಿದ್ದಲ್ಲಿ ಸಮೀಪದ ಕಂಪ್ಯೂಟರ್ ಕೇಂದ್ರಗಳಿಂದ ಅಥವಾ ಸ್ನೇಹಿತರ ಮೊಬೈಲ್ನಿಂದ ಮಾಹಿತಿ ಸಲ್ಲಿಸಿ ನೋಂದಣಿ ಸಂಖ್ಯೆಯನ್ನು ಪಡೆಯಬೇಕು ಎಂದು ಹೇಳಿದರು. ಜನಗಣತಿ ನಮ್ಮ ರಾಜ್ಯ ಮತ್ತು ದೇಶದ ಭವಿಷ್ಯ ರೂಪಿಸುವ ಮಹತ್ವದ ಕಾರ್ಯ. ಇದು ದತ್ತಾಂಶ ಆಧಾರಿತ ನಿರ್ಧಾರಗಳಿಗೆ ಸಹಾಯ ಮಾಡುತ್ತದೆ. ಆರೋಗ್ಯ, ಶಿಕ್ಷಣ, ವಸತಿ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸಮರ್ಪಕ ಸಂಪನ್ಮೂಲ ಹಂಚಿಕೆಗೆ ದಾರಿ ತೋರುತ್ತದೆ. ನಿಮ್ಮ ಭಾಗವಹಿಸುವಿಕೆ ಅತ್ಯಂತ ಮುಖ್ಯ. ಇದು ಕೇವಲ ಕರ್ತವ್ಯವಲ್ಲ, ಕರ್ನಾಟಕದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆಯಾಗಿದೆ. ಇಂದು ನೀಡುವ ನಿಖರ ಮಾಹಿತಿ ನಾಳೆಯ ಉತ್ತಮ ನೀತಿಗಳು ಮತ್ತು ಸೇವೆಗಳಿಗೆ ಆಧಾರವಾಗುತ್ತದೆ. ಜನಗಣತಿಯಿಂದ ಯಾರು ಬಿಟ್ಟು ಹೋಗದಂತೆ ಸರ್ಕಾರ ಮುತುವರ್ಜಿ ವಹಿಸಿದೆ. ನಿಗದಿತ ಅವಧಿಯಲ್ಲಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿ ಜನಗಣತಿ 2027ನ ಯಶಸ್ವಿಗೊಳಿಸಲು ನಾವು ಎಲ್ಲರೂ ಕೈಜೋಡಿಸೋಣ ಎಂದು ನಾಗರಿಕರಲ್ಲಿ ಮನವಿ ಮಾಡಿದ್ದಾರೆ. ಇದೇ ವೇಳೆ ಜನಗಣತಿ ನಿರ್ದೇಶಕ ರಾಮಚಂದ್ರನ್ ಅವರು ಮುಖ್ಯ ಕಾರ್ಯದರ್ಶಿಗಳಿಗೆ ಸ್ವಯಂ ಗಣತಿ ವ್ಯವಸ್ಥೆಯ ಬಗ್ಗೆ ವಿವರವಾದ ಮಾಹಿತಿ ವಿತರಿಸಿದರು. ನಮಸ್ಕಾರ, ನಾನು ಶಾಲಿನಿ ರಜನೀಶ್, ಮುಖ್ಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ. ಇವತ್ತು 1ನೇ ಏಪ್ರಿಲ್. ನಾವು ಬಹಳ ಮುಖ್ಯವಾದಂತ ಒಂದು ಹೆಜ್ಜೆಯನ್ನ ಕಾಲಿಡ್ತಾ ಇದ್ದೀವಿ. ನಮ್ಮ ಸಂವಿಧಾನದಲ್ಲಿ ಲೋಕತಾಂತ್ರಿಕ ವ್ಯವಸ್ಥೆಯಲ್ಲಿ ಜನರಿಗಾಗಿ, ಜನರಿಗೆ, ಜನರಿಂದ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಮಾಡಬೇಕು ಅಂತ ತಿಳಿಸಲಾಗಿದೆ. ಅದರಂತೆ ನಾವು ಜನರಾಗಿ, ಅಂದ್ರೆ ಸಾರ್ವಜನಿಕ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಏನು ಅಂತ ತಿಳ್ಕೊಳ್ಬೇಕು. ಅಧಿಕಾರಗಳ ಬಗ್ಗೆ ನಾವೆಲ್ಲರೂ ತಿಳ್ಕೊಂಡಿರ್ತೀವಿ, ಆದ್ರೆ ಜವಾಬ್ದಾರಿಯು ಅಷ್ಟೇ ಮುಖ್ಯ. ಉದಾಹರಣೆಗಾಗಿ ನಾವು ಪ್ರತಿ ಸಲ ಯಾವುದೇ ಒಂದು ಚುನಾವಣೆ ನಡೆದಾಗ ನಾವು ನಮ್ಮ ವೋಟ್ ಅನ್ನ ಹಾಕ್ಲೇಬೇಕು ಅಂತ, ಇದು ನಮ್ಮ ನಾಗರಿಕ ಜವಾಬ್ದಾರಿ. ಅದೇ ರೀತಿ ದಶಕದಲ್ಲಿ ಒಂದು ಸಲ ನಮ್ಮ ದೇಶದಲ್ಲಿ ಒಂದು ಜನಗಣತಿ ವ್ಯವಸ್ಥೆಯಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳಿಸುವುದು ಕೂಡ ನಮ್ಮ ಜವಾಬ್ದಾರಿ. ಇದರಿಂದ ನಮಗೆ ಏನ್ ಪ್ರಯೋಜನ ಆಗತ್ತೆ ಅಂತ ಪ್ರಶ್ನೆ ತಮ್ಮ ಮನಸ್ಸಲ್ಲಿ ಉದ್ಭವ ಆಗುತ್ತದೆ. ನಮ್ಮ ಈ ಜನಗಣತಿಯಲ್ಲಿ ನಾವು ಪ್ರತಿಯೊಬ್ಬ ನಾಗರಿಕರ ಮನೆಯ ವಸ್ತುಸ್ಥಿತಿ ಏನು ಅಂತ ಅದರ ಬಗ್ಗೆ ತಿಳ್ಕೊಳ್ತೀವಿ. ಅದ ನಂತರ ಅವರ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಕೊಳ್ತೀವಿ. ಈ ಮಾಹಿತಿ ಬಹಳ ಸುರಕ್ಷಿತವಾಗಿರ್ತದೆ. ಯಾಕೆಂದ್ರೆ ಸೆಕ್ಷನ್ 15 ಸೆನ್ಸಸ್ ಆಕ್ಟ್ ಪ್ರಕಾರ ಈ ಮಾಹಿತಿಯನ್ನು ಯಾರ ಜೊತೆಗೆ ಹಂಚ್ಕೊಳ್ಳಂಗಿಲ್ಲ. ಇದನ್ನ ಗುಪ್ತವಾಗಿ ಇಟ್ಕೊಳ್ಬೇಕಾಗತ್ತೆ. ಇದನ್ನ ಕೇವಲ ಅಭಿವೃದ್ಧಿ ಯೋಜನೆಗಳಿಗಾಗಿ ಅಥವಾ ಸರ್ಕಾರದ ವಿವಿಧ ಅಧಿಕೃತ ಯೋಜನೆಗಳನ್ನ ರೂಪಿಸಲು ಮಾತ್ರ ಉಪಯೋಗಿಸಬೇಕಾಗುತ್ತದೆ. ಈ ಸಲ ಬಹಳ ವಿಶೇಷ ಏನಂತಂದ್ರೆ, ನಾವು ಡಿಜಿಟಲ್ ಸೆನ್ಸಸ್ ಅನ್ನ ಮಾಡಕ್ ಹೊರಟಿದೀವಿ. ಅಂದ್ರೆ ನಾವು ಆನ್ಲೈನ್ ಮೂಲಕ ನಾವು ಈ ಮಾಹಿತಿಯನ್ನ, ಸೆನ್ಸಸ್ ಮಾಹಿತಿಯನ್ನ ತಗೊಳ್ಳಿಕ್ಕೆ ಹೊರಟಿದೀವಿ. ಹಿಂದೆ ತಮ್ಗೆ ನೆನಪಿರಬಹುದು, 2011ರಲ್ಲಿ ಈ ರೀತಿ ಶೀಟ್ ಗಳನ್ನ ತಗೊಂಡು ಸೆನ್ಸಸ್ ಅಧಿಕಾರಿಗಳು ತಮ್ಮ ಮನೆಗೆ ಬಂದಿದ್ದಾರೆ. ಅವರು ತಮ್ಮ ಮಾಹಿತಿಯನ್ನ ಇದರಲ್ಲಿ ಪಡೆದು ತಮ್ಮ ಸಹಿಯನ್ನ ಮಾಡಿಸಿದ್ದಾರೆ. ಈಗ ಇದನ್ನ ಸ್ಮಾರ್ಟ್ ಫೋನ್ ಮೂಲಕ ಅಥವಾ ಲ್ಯಾಪ್ಟಾಪ್ ಮೂಲಕ ಅಥವಾ ಕಂಪ್ಯೂಟರ್ ಮೂಲಕ ನಾವು ಮಾಡ್ಲಿಕ್ಕೆ ಹೊರಟಿದ್ದೀವಿ. ನಮ್ಮ ಈ ಕಾರ್ಯಕ್ರಮದ ಅಡಿಯಲ್ಲಿ ವಿಶೇಷ ಒಂದು ಘಟ ಏನಂತಾರೆ, ಏಪ್ರಿಲ್ 1ರಿಂದ 15ವರೆಗೂ, ಅಂದ್ರೆ 15 ದಿವಸದಲ್ಲಿ ನಮ್ಮ ನಾಗರಿಕರಿಗೆ ಸೆಲ್ಫ್ ಡೆಕ್ಲರೇಷನ್ ಅನ್ನ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದರಲ್ಲಿ ನಾವು ನಮ್ಮದೇ
ಸ್ಮಾರ್ಟ್ ಫೋನ್ ಅನ್ನ, ಲ್ಯಾಪ್ಟಾಪ್ ಅನ್ನ, ಕಂಪ್ಯೂಟರ್ ಅನ್ನ ಉಪಯೋಗಿಸಿಕೊಂಡು se.census.gov.in ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕರ್ನಾಟಕ ಸೆಲೆಕ್ಟ್ ಮಾಡಿ ನಮ್ಮ ಮನೆಯ ಅಡ್ರೆಸ್ ಅನ್ನ ಕೊಟ್ಟು ಆ ಮನೆಯ ವಸ್ತುಸ್ಥಿತಿಯ ಬಗ್ಗೆ ವಿವರಣೆಗಳನ್ನ ನೀಡಬೇಕಾಗತ್ತೆ. ಉದಾಹರಣೆಗಾಗಿ ನಮ್ಮ ಮನೆ ಕಚ್ಚಾ ಮನೆನಾ, ಪಕ್ಕ ಮನೆನಾ, ನಮ್ಮ ಮನೆಯಲ್ಲಿ UGT ಇದೆಯಾ ಇಲ್ಲ, ಎಲೆಕ್ಟ್ರಿಸಿಟಿ ಇದೆಯಾ, LPG ಇದೆಯಾ. ಇದರಿಂದ ಸರ್ಕಾರಕ್ಕೆ ಗೊತ್ತಾಗ್ತದೆ ಗ್ರಾಮೀಣ ಭಾಗದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಎಲ್ಲಿ ಏನು ಕೊರತೆ ಇದೆ, ಎಷ್ಟು ಜನ ಪಕ್ಕ ಮನೆ ರಹಿತರಾಗಿದ್ದಾರೆ ಅಥವಾ ಬೇರೆ ಬೇರೆ ಸವಲತ್ತುಗಳಿಂದ ರಹಿತರಾಗಿದ್ದಾರೆ. ಅದರಂತೆ ವಿವಿಧ ಯೋಜನೆಗಳನ್ನ ರೂಪಿಸಲು ಸಾಧ್ಯವಾಗುತ್ತದೆ. ಸೆಲ್ಫ್ ಸರ್ಟಿಫಿಕೇಶನ್ ನ ಇವತ್ತು ನಾನು ಸೆನ್ಸಸ್ ಅಧಿಕಾರಿಗಳೊಂದಿಗೆ ಸ್ವತಃ ನನ್ನ ಮೊಬೈಲ್ ಫೋನ್ ನಲ್ಲಿ ಮಾಡಿದ್ದೀನಿ ಮತ್ತು ಕೇವಲ 5 ನಿಮಿಷದಲ್ಲಿ ಈ ಮಾಹಿತಿಯನ್ನ ತುಂಬಿಸಿ ಸರ್ಟಿಫಿಕೇಟ್ ಅನ್ನ ಪಡೆದಿದ್ದೀನಿ. ಸರ್ಕಾರ, ನಮ್ಮ ರಾಜ್ಯ ಯಾವಾಗ್ಲೂ ಮುಂಚೂಣಿಯಲ್ಲಿ ಇರ್ತದೆ, ಪ್ರಗತಿಯಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿರೋದು. IT-ಯಲ್ಲಿ ವಿಶೇಷವಾಗಿ ನಾವು ಅತಿ ಹೆಚ್ಚು ಜಾಗರೂಕರು ಆಗಿದ್ದೀವಿ. ನಮ್ಗೆ ಇಂಟರ್ನೆಟ್ ಮತ್ತೆ ಮೊಬೈಲ್ ಫೋನ್ಸ್ ಆಕ್ಸೆಸ್ ಇದೆ. ಅದರಿಂದ ನಾಗರಿಕರಿಗೆ ಇದು ಬಹಳ ಸುಲಭವಾಗಿ ತಮ್ಮ ಅನುಕೂಲತೆ ಪ್ರಕಾರ ಯಾವತ್ತಾದ್ರೂ 10 ನಿಮಿಷವನ್ನ ತೆಗೆದು ಇದನ್ನ ಸೆಲ್ಫ್ ಸರ್ಟಿಫಿಕೇಶನ್ ಮಾಡಿದ್ರೆ ತಾವು ಈ ಒಂದು ಪ್ರಗತಿಶೀಲ ಕಾರ್ಯಕ್ರಮದಲ್ಲಿ ತಮ್ಮ ಕೊಡುಗೆಯನ್ನ ನೀಡಿ ಒಂದು ಹೆಮ್ಮೆಯನ್ನ ಪಡೆಯುತ್ತೀರಿ ಅಂತ ನಾನು ಭಾವಿಸುತ್ತೀನಿ. 15 ಏಪ್ರಿಲ್ ಒಳಗೆ ಈ ಸೆಲ್ಫ್ ಎನ್ಯೂಮರೇಷನ್ ಅನ್ನ ಮುಗಿದ ನಂತರ 16 ಏಪ್ರಿಲ್ ಇಂದ 15 ಮೇವರೆಗೂ ಗಣತಿದಾರರು ತಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ತಾವು ಈ ರಿಜಿಸ್ಟರ್ಡ್ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿಡ್ಬೇಕು. ಆ ನಂಬರ್ ಅನ್ನ ಅವರಿಗೆ ಹೇಳಿದ್ರೆ ಅದು ಒಂದ್ಸಲ ಅವರು ಚೆಕ್ ಮಾಡ್ತಾರೆ. ನಿಜವಾಗಿ ತಾವು ಹಾಕಿರೋದು ಮಾಹಿತಿಯಲ್ಲಿ ಏನಾದ್ರೂ ಬದಲಾವಣೆಗಳು ಅಥವಾ ಏನಾದ್ರೂ ತಿದ್ದುಪಡಿಗಳನ್ನ ಮಾಡೋದಾದ್ರೆ ಅವರು ಅದನ್ನ ಮಾಡ್ತಾರೆ ಮತ್ತು ಒಂದು ಸರ್ಟಿಫಿಕೇಶನ್ ಅನ್ನ ಅವರು ಮಾಡ್ಕೊಳ್ತಾರೆ. ಈ ಎಲ್ಲಾ ಕಾರ್ಯಕ್ರಮದಲ್ಲಿ ತಾವು ಯಶಸ್ವಿಯಾಗಿ ಪಾಲ್ಗೊಳಿಸಬೇಕು ಅಂತ ಈ ಮೂಲಕ ಕೋರುತ್ತೆ. ಈ ಜನಗಣತಿಯ ಮಾಹಿತಿಯನ್ನ ನಾವು ಡಿಜಿಟಲ್ ಮಾಧ್ಯಮ ಮೂಲಕ ತಗೊಳ್ತಾ ಇರೋದ್ರಿಂದ ನಾಗರಿಕರ ಸುರಕ್ಷತೆಗಾಗಿ ನಮ್ಮ ಅಧಿನಿಯಮ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ 2023 ಸೆಕ್ಷನ್ 8 ಅದರ ಪ್ರಕಾರ ಈ ಮಾಹಿತಿಯನ್ನ ಯಾರು ಯಾರಿಗೆ ಹಂಚ್ಕೊಳ್ಳಂಗಿಲ್ಲ. ಒಂದು ವೇಳೆ ಹಂಚ್ಕೊಳ್ಬೇಕಾದ್ರೆ ಸದರಿ ನಾಗರಿಕರ ಅನುಮತಿ ಅತಿ ಅಗತ್ಯವಿರುತ್ತದೆ. ಆದುದರಿಂದ ಸರ್ಕಾರ ತಮ್ಮ ಪರ್ಸನಲ್ ಮಾಹಿತಿಯನ್ನ ಸುರಕ್ಷಿತವಾಗಿ ಇಟ್ಕೊಂಡು ಕೇವಲ ಅಭಿವೃದ್ಧಿಗಾಗಿ ಉಪಯೋಗಿಸಲು ಉದ್ದೇಶಿಸಿದೆ. ನಮ್ಮ ರಾಜ್ಯದ ಮಾದರಿಯನ್ನ ಬೇರೆ ಎಲ್ಲರೂ ಅನುಸರಿಸಲಿ ಅಂತ ಭಾವಿಸುತ್ತಾ ಬನ್ನಿ ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ ಈ ಒಂದು ಯೋಜನೆಯಲ್ಲಿ ಎಲ್ಲರೂ ಭಾಗವಹಿಸೋಣ. ಒಂದು ವೇಳೆ ನಿಮ್ಮ ಹತ್ರ ಸ್ವಂತ ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ ಇಲ್ಲ ಅಥವಾ ಕಂಪ್ಯೂಟರ್ ಇಲ್ಲ ಅಂತಂದ್ರೆ ನೀವು ನಮ್ಮ ರಾಜ್ಯದ ಸುಮಾರು ಸೇವಾ ಕೇಂದ್ರಗಳಲ್ಲಿ, IT ಸೇವಾ ಕೇಂದ್ರಗಳು, ಸೇವಾ ಸಿಂಧು, ಸಿಟಿಜನ್ ಸರ್ವಿಸ್ ಸೆಂಟರ್, ಬಾಪೂಜಿ ಕೇಂದ್ರ ಮುಂತಾದ ಕೇಂದ್ರಗಳಲ್ಲಿ ಅಥವಾ ಸೈಬರ್ ಕ್ಯಾಫೇಸ್ಗಳಲ್ಲಿ ಹೋಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಕೊಟ್ಟು ಆ ಡಿವೈಸ್ ಮೂಲಕ ನಿಮ್ಮ ಸ್ವಗಣತಿಯನ್ನ ಪೂರ್ಣಗೊಳಿಸಬಹುದು. ಅದರಿಂದ ನಾವು ಇಂಟೈರ್ ಈ ಪ್ರಾಸೆಸ್ ಅನ್ನ ಇನ್ಕ್ಲೂಸಿವ್ ಆಗಿ ಮಾಡಬಹುದು. ನಾವು ಯಾರನ್ನ ಹಿಂದೆ ಬಿಟ್ಟು ಹೋಗದಂತೆ ಮಾಡ್ಕೊಳ್ಬೇಕು ಅಂತ ನಮ್ಮ ಎಲ್ಲರ ಜವಾಬ್ದಾರಿ. ಧನ್ಯವಾದಗಳು. A very good morning to you. I am Shalini Rajneesh, Chief Secretary, Government of Karnataka. Today, April 1st, 2026, we are going to start a very important initiative, which is the digital census of the country. We all know that our constitution provides for a democratic setup which is by the people, for the people and of the people. You may ask a question, what is it that a common man has a role to play in governance? Well, while the constitution provides you the rights under the governance, it also lists out the duties of a common citizen. Don't you all use your rights and duty while voting for every election? Similarly, every decade, Government of India conducts a census of all the people of the country. It includes the states, the districts, the taluks and the villages, urban, rural, all. This exercise is necessary for the government to know as to how many people are staying in which areas and locations, what is the condition of their living, particularly their housing, and the
parameters like health and education of their people, so that with this data they are able to make suitable policies and programs and budgeting of these programs to ensure that the people of the country progress with the gaps in development being filled up. I am happy to inform you that the government protects the data, the information given by any common citizen to this census activity through the Census Act as well as the Digital Personal Data Protection Act of 2023. The uniqueness of this particular census is that it is a digital census. And also another unique feature of this activity is that the government has given a provision of self-enumeration to all the citizens, hereby empowering you to give your details on your own directly to the digital platform. All you have to do is to go to se.census.gov.in, select Karnataka, put your address in the columns given and give the data of the questions asked about the housing conditions in which you are staying. You may be in a permanent house, in a rented house, you may not be having a UGT, and you may not be having an LPG connection. All these information are required to be filled up by you as per your actual situation. On 16th of April onwards till 15th of May, the enumerators will visit your house and certify and validate this information that you have filled up. If there are any changes to be made, the same will be corrected and finalized. With this, I am sure Government of Karnataka, Government of India and all the citizens will join hands to make this a success. Karnataka has been a model for various developmental programs. We are always in the forefront as far as IT and use of internet is concerned. All our citizens are mobile and IT savvy. So I'm sure it will not take more than 5 to 10 minutes for you to fill up this information through your mobile, and I have just done it. I'm sure you will also make use of this opportunity over the next 15 days as per your convenience and fill up these details to be a part of the progress of the country as a whole. Let us be proud to be part of this census activity. Our census, our development. That is the slogan with which we should be not only participating ourselves but inspiring all our dear and near ones to be part of the process. Thank you once again in advance for your necessary cooperation. After you have filled up your form on your mobile number or your laptop, please save the self-enumeration ID. This will be required when the enumerators come to your house for validation. In case you neither have a smartphone, nor a laptop, nor a computer, then there are several citizen service centers, Seva Sindhu centers, and in the villages, Bapuji Kendras, and so many cyber cafes. Your colleagues may have smartphone. Please do make use of these devices and fill up your form. Thank you. प्रिय कर्नाटक वासियों, जनगणना 2027 हमारे राष्ट्र के विकास पथ का एक महत्वपूर्ण चरण है। यह केवल जनसंख्या की जनगणना का कार्य नहीं, बल्कि भारत के सामाजिक, आर्थिक और सांस्कृतिक स्वरूप को समझने का एक सशक्त माध्यम है। इस बार की जनगणना में स्वगणना की सुविधा प्रदान की गई है, जो नागरिकों की सक्रिय भागीदारी और डिजिटल भारत के सशक्त स्वरूप का प्रतीक है। मैं कर्नाटक के सभी नागरिकों से आग्रह करता हूं कि वे इस ऐतिहासिक प्रक्रिया में बढ़ चढ़कर भाग लें। स्व गणना के माध्यम से आप स्वयं अपनी और अपने परिवार की जानकारी सुरक्षित, सरल और सटीक रूप से दर्ज कर सकते हैं। इससे समय की बचत होगी और आंकड़ों की शुद्धता, पारदर्शिता भी सुनिश्चित होगी। जनगणना के आंकड़े सरकार को शिक्षा, स्वास्थ्य, आवास, रोजगार और आधारभूत सुविधाओं की
बेहतर योजना बनाने में सहायता करते हैं। अतः प्रत्येक नागरिक का यह कर्तव्य है कि वह सही और पूर्ण जानकारी ac.census.gov.in में प्रदान करें। मैं विशेष रूप से युवाओं, नागरिकों और सामाजिक संगठनों से अपील करता हूं कि वे इस अभियान में सहयोग प्रदान करें और डिजिटल माध्यमों के उपयोग में दूसरों की सहायता करें ताकि कोई भी नागरिक इस प्रक्रिया से वंचित न रहे। कर्नाटक सदैव प्रगति, नवाचार और जन भागीदारी का अग्रदूत रहा है। मुझे पूर्ण विश्वास है कि आप सभी इस राष्ट्रीय कर्तव्य को पूरी निष्ठा और जिम्मेदारी के साथ निभाएंगे। आइए हम सब मिलकर जनगणना 2027 को सफल बनाएं और एक सशक्त, समावेशी एवं विकसित भारत के निर्माण में अपना योगदान दें। जय हिंद, जय कर्नाटक। ಆತ್ಮೀಯ ನಾಡಬಾಂಧವರೇ, ಜನಗಣತಿ ನಮ್ಮ ರಾಜ್ಯ ಮತ್ತು ದೇಶದ ಭವಿಷ್ಯ ರೂಪಿಸುವ ಮಹತ್ವದ ಕಾರ್ಯ. ಇದು ದತ್ತಾಂಶ ಆಧಾರಿತ ನಿರ್ಧಾರಗಳಿಗೆ ಸಹಾಯ ಮಾಡುತ್ತದೆ. ಆರೋಗ್ಯ, ಶಿಕ್ಷಣ, ವಸತಿ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸಂಪನ್ಮೂಲದ ಸಮರ್ಪಕ ಹಂಚಿಕೆಗೆ ದಾರಿ ತೋರುತ್ತದೆ. ಜನಗಣತಿ 2027ರ ಅಂಗವಾಗಿ ನಾವು ಸ್ವಯಂ ಗಣತಿ ವ್ಯವಸ್ಥೆಯನ್ನು ಪರಿಚಯಿಸಿದ್ದೇವೆ. 2026 ಏಪ್ರಿಲ್ 1ರಿಂದ 15ರವರೆಗೆ ಪ್ರತಿ ಕುಟುಂಬವು ತಮ್ಮ ಮಾಹಿತಿಯನ್ನು SC.census.gov.in ಆನ್ಲೈನ್ನಲ್ಲಿ ಭರ್ತಿ ಮಾಡಬಹುದು. ಈ ಪ್ರಕ್ರಿಯೆ ಸರಳ ಮತ್ತು ಸುರಕ್ಷಿತವಾಗಿದೆ. ಮೊಬೈಲ್ ಫೋನ್ ಸಂಖ್ಯೆ ಮತ್ತು OTP ಮೂಲಕ ಸುಲಭವಾಗಿ ಈ ಪ್ರಕ್ರಿಯೆ ಪೂರ್ಣಗೊಳಿಸಬಹುದು. ಇದರಲ್ಲಿ ನಿಮ್ಮ ಭಾಗವಹಿಸುವಿಕೆ ಅತ್ಯಂತ ಮುಖ್ಯ. ಇದು ಕೇವಲ ಕರ್ತವ್ಯವಲ್ಲ, ಕರ್ನಾಟಕದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ. ಇಂದು ನೀವು ನೀಡುವ ನಿಖರ ಮಾಹಿತಿ ನಾಳೆಯ ಉತ್ತಮ ನೀತಿಗಳು, ಸೇವೆಗಳಿಗೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಲು ಆಧಾರವಾಗುತ್ತದೆ. 2026 ಏಪ್ರಿಲ್ 16ರಿಂದ ಮೇ 15ರವರೆಗೆ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಾರೆ. ಈ ಗಣತಿಯಲ್ಲಿ ಯಾರೂ ಬಿಟ್ಟು ಹೋಗದಂತೆ ನಾವು ಖಚಿತಪಡಿಸುತ್ತೇವೆ. ಆದ್ದರಿಂದ ನಿಗದಿತ ಅವಧಿಯಲ್ಲಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿ ಜನಗಣತಿ 2027 ಯಶಸ್ವಿಗೊಳಿಸಲು ನಾವು ಎಲ್ಲರೂ ಕೈ ಜೋಡಿಸೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.